ಟಾನಿಕ್ಕು ಮಾತ್ರೆ ಮಾರಾಟ ಮಾಡಬೇಕಾದ ಮೆಡಿಕಲ್ ಶಾಪ್ನಲ್ಲಿ ಸಿಗರೆಟ್ ಮಾರಾಟ. ಈ ಮಾತು ಕೇಳಿದ ಕೂಡಲೇ ನಿಮಗೆ ಆಶ್ಚರ್ಯವಾಗಬಹುದು, ಆದರೂ ಸತ್ಯ. ಬೆಂಗಳೂರಿನ ಮೆಡಿಕಲ್ ಶಾಪೊಂದರಲ್ಲಿ ಕೇವಲ ಮದ್ದು ಮಾತ್ರೆಯಷ್ಟೇ ಅಲ್ಲ, ಸಿಗರೆಟ್ ಕೂಡ ಮಾರಲಾಗ್ತಾ ಇದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೆಡಿಕಲ್ ಶಾಪ್ ಅಂದರೆ ಮಾತ್ರೆ, ಟಾನಿಕ್ಕು, ಇಂಜೆಕ್ಷನ್ಸು ಹೀಗೆ ಔಷಧಿಗಳನ್ನಷ್ಟೇ ಮಾರಾಟ ಮಾಡಲಾಗುತ್ತೆ. ಅದು ಬಿಟ್ಟರೆ ಸೋಪು, ಶ್ಯಾಂಪು, ಪರ್ಫ್ಯೂಮ್ಗಳನ್ನು ಕೆಲವೆಡೆ ಮಾರಲಾಗುತ್ತೆ. ಕೆಲವು ಮೆಡಿಕಲ್ ಜನರಲ್ ಸ್ಟೋರ್ಗಳಲ್ಲಿ ಕೆಲ ದಿನಬಳಕೆಯ ವಸ್ತುಗಳನ್ನು ಅಂದರೆ ಪೆನ್ನು, ಪುಸ್ತಕ, ಚಾಕ್ಲೇಟ್ ಇತ್ಯಾದಿಗಳನ್ನು ಮಾರಾಟ ಮಾಡಲಾಗುತ್ತೆ. ಆದರೆ ಮೆಡಿಕಲ್ ಸ್ಟೋರ್ನಲ್ಲಿ ಸಿಗರೇಟ್ ಮಾರೋದನ್ನ ಎಲ್ಲಾದರೂ ಕೇಳಿದ್ದೀರೇನ್ರಿ ಅಥವಾ ನೋಡಿದ್ದೀರೇನ್ರಿ? ಇಂಥದ್ದೊಂದು ಮೆಡಿಕಲ್ ಶಾಪ್ ರಾಜಧಾನಿ ಬೆಂಗಳೂರು ನಗರದಲ್ಲಿದೆ. ಇಲ್ಲಿನ ಬನಶಂಕರಿಯಲ್ಲಿ ಶ್ರೀನಿವಾಸ ಕ್ಲಿನಿಕ್ ಅಂತ ಒಂದಿದೆ. ಅದರ ಪಕ್ಕದಲ್ಲೇ ಇರೋದು ಭವ್ಯ ಮೆಡಿಕಲ್ಸ್. ಈ ಭವ್ಯ ಮೆಡಿಕಲ್ಸ್ನಲ್ಲಿ ಸಿಗರೇಟ್ ಮಾರಾಟ ಮಾಡಲಾಗ್ತಿದೆ ಅನ್ನೋದಕ್ಕೆ ಸುವರ್ಣ ನ್ಯೂಸ್ ಕ್ಯಾಮೆರಾ ಸಾಕ್ಷ್ಯ ನೋಡಿದೆ. ಮಾರಲೇಬಾರ್ದು ಈ ಥರ ಎಲ್ಲ. ಮೆಡಿಕಲ್ ಸ್ಟೋರ್ ಪಕ್ಕದಲ್ಲೇ ಇದೆ, ಪಕ್ಕದಲ್ಲೇ ಬೇಕ್ರಿನಲ್ಲೇ ಇದೆ, ಎರಡೂ ಮಾರೋದು ಪ್ರಾಬ್ಲಮ್. ಮೆಡಿಕಲ್ ಸ್ಟೋರ್ನಲ್ಲಿ ಯಾಕೆ ಸ್ವಾಮಿ ಸಿಗರೇಟ್ ಮಾರ್ತಿದ್ದೀರಾ ಅಂತ ಕೇಳಿದ್ರೆ ಭವ್ಯ ಮೆಡಿಕಲ್ಸ್ ಮಾಲೀಕರು ಏನು ಹೇಳಿದ್ರು ಗೊತ್ತಾ? ಬಿಸ್ನೆಸ್ ಮೈಂಡ್ನಿಂದ ಹೀಗೆ ಮಾಡ್ತಿದ್ದಾರಂತೆ. ಅಂದರೆ ಇಲ್ಲಿ ಹಾಸ್ಟೆಲ್ಸ್ ಎಲ್ಲ ಇದೆ, ಹುಡುಗರೆಲ್ಲ ಬಂದು ಕೇಳ್ತಾರೆ ಅಂದ್ಬಿಟ್ಟು ಸೆಲ್ ಮಾಡ್ತಾ ಇದ್ದೀವಿ ಅಷ್ಟೇ. ತೊಗೊಳ್ಳೋರು ಬಂದು ತೊಗೊಳ್ತಾನೆ ಇರ್ತಾರೆ, ಅದರಿಂದ ಎಲ್ಲ ಬಿಸ್ನೆಸ್ ಮೈಂಡ್ ಆಗಿರೋದ್ರಿಂದ ಆ ಥರ ಸೇಲ್ ಮಾಡ್ತಾರೆ ಅಷ್ಟೇ. ಹೌದು ಬಿಡಿ ಸುನೀಲ್ ಸಾಹೇಬ್ರೆ, ಬಿಸ್ನೆಸ್ ಮೈಂಡ್ನಿಂದಾಗಿ ಮೆಡಿಕಲ್ ಸ್ಟೋರ್ನಲ್ಲಿ ಇವತ್ತು ಸಿಗರೇಟ್ ಮಾರ್ತಿದ್ದೀರಾ, ನಾಳೆ ಆಲ್ಕೋಹಾಲು ಮಾರ್ತೀರಾ, ನಾಡಿದ್ದು ಹಣದಾಸೆಗೆ ಮತ್ತಿನ್ನೇನು ಮಾರ್ತಿರೋ ಆ ದೇವರೇ ಬಲ್ಲ. ಈ ಮೆಡಿಕಲ್ಸ್ನವರು ಮತ್ತಿನ್ನೇನೋ ಮಾರೋಕ್ಕೂ ಮೊದಲು BBMPಯ ಆರೋಗ್ಯ ವಿಭಾಗ ಕೂಡಲೇ ಕ್ರಮ ಕೈಗೊಳ್ಳಬೇಕಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.